ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ನಾವು ಈಗಾಗಲೇ SSLC ರಿಜಿಸ್ಟ್ರೇಷನನ್ನು ಯಾವ ಥರನಾಗಿ ಮಾಡ್ಕೊಳ್ಬೇಕು ಎನ್ನುವಂಥದ್ದು ನೋಡಿದ್ದೀವಿ. ಸೊ ಅಲ್ಲಿ ಇಮೇಜ್ ಸೈಜನ್ನು ರೀಸೈಜ್ ಮಾಡ್ಕೊಳ್ಳದೆ ಅಥವಾ ಬೇರೆ ಎಲ್ಲಾದರೂ ತಾವುಗಳು ಒಂದು ಇಮೇಜ್ ಮೊಬೈಲಲ್ಲಿ ಕ್ಲಿಕ್ ಮಾಡಿದರೆ ಅಂದರೆ ಅದರ ಮೆಮರಿ ಬಹಳಷ್ಟು ಇರುತ್ತೆ, ಅದರ ಸೈಜ್ ದೊಡ್ಡದಾಗಿರುತ್ತೆ, MB ಇರುತ್ತೆ. ಸೊ ಅದನ್ನು KB ಯಾವ ಥರನಾಗಿ ಕನ್ವರ್ಟ್ ಮಾಡ್ಕೋಬೇಕು, ಸೈಜ್ ದೊಡ್ಡದಿತ್ತು ಚಿಕ್ಕದಾಗಿ ಮಾಡ್ಕೋಬೇಕು, ಹಾಗೂ ಚಿಕ್ಕದಿತ್ತಂದರೆ ಅದನ್ನು ದೊಡ್ಡದು ಯಾವ ಥರ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದು ಟೋಟಲಿ ಸಂಪೂರ್ಣವಾಗಿ ಫ್ರೀ ಇರುತ್ತೆ. ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದಕ್ಕೆ ಇರೋದಿಲ್ಲ. ಸೊ ಇದನ್ನು ಫ್ರೀಯಾಗಿ ಆನ್ಲೈನ್ ಮುಖಾಂತರ ಟೋಟಲಿ ಫ್ರೀಯಾಗಿ ಇದನ್ನು ನಾವು ಇಮೇಜ್ ಸೈಜನ್ನು ದೊಡ್ಡದಿದ್ದನ್ನು ಚಿಕ್ಕದಾಗಿ ಮಾಡ್ಕೊಳ್ಬೋದು, ಚಿಕ್ಕದಿದ್ದನ್ನು ದೊಡ್ಡದಾಗಿ ಮಾಡ್ಕೊಳ್ಬೋದು, ಇಮೇಜ್ ರೀಸೈಜನ್ನು ಮಾಡ್ಕೊಳ್ಬೋದು. ಸೊ ಇದು ಟೋಟಲಿ ಫ್ರೀ ಇದೆ. ಸೊ ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಬನ್ನಿ ನಮ್ಮ ಮೊಬೈಲ್ ಸ್ಕ್ರೀನ್ ಕಡೆಗೆ ನಾವು ಸಾಗೋಣ. ಎಸ್, ನಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಬಂದರೆ ಸೊ ಒಂದು ಇಮೇಜನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಒಂದು ಇಮೇಜ್ ಯಾವ್ದು ಬೇಕಾದಾಗಿರಬಹುದು. ಅದು ನಾವು ವಿದ್ಯಾರ್ಥಿಗಳ ಒಂದು ಇಮೇಜನ್ನು, ಫಾರ್ ಎಕ್ಸಾಂಪಲ್ ಈ ಒಂದು ಇಮೇಜನ್ನು ನೋಡೋಣ. ಸೊ ಈ ಒಂದು ಇಮೇಜಲ್ಲಿ ಇದರ ಸೈಜನ್ನು ಫಸ್ಟ್ ಆಫ್ ಆಲ್ ತಿಳಿದುಕೊಳ್ಳೋಣ. ಇದರ ಸೈಜ್ ಎಷ್ಟಿದೆ ಅನ್ನೋದಾದರೆ ಎಷ್ಟಾಗೋಳು ಇಲ್ಲಿ ನೋಡ್ಬೋದು, 6.69 MB ಯಲ್ಲಿದೆ. ಸೊ ಇದು ನಮಗೆ ಇವಾಗ ಏನು ಬೇಕಾಗಿದೆ, KB ಬೇಕಾಗಿದೆ. ಇದರಲ್ಲಿ ಬೇಕಾಗಿದೆ, KB ಬೇಕಾಗಿದೆ. ಸೊ ಇದನ್ನು ಯಾವ ಥರ ರೆಡ್ಯೂಸ್ ಮಾಡ್ಕೊಳ್ಬೇಕು ಎನ್ನುವಂಥದ್ದನ್ನು ನಾವು ನೋಡ್ತಾ ಸಾಗೋಣ. ಎಲ್ಲರೂ ಕೂಡ ಕೊನೆವರೆಗೂ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ. ಎಸ್, ಈ ಒಂದು ಇಮೇಜ್ ಇದೆ. ಸೊ ಇವಾಗ ನಮಗೆ SSLCಗೆ ಏನು ಬೇಕಾಗಿದೆ, 20 KB ಹಿಡ್ಕೊಂಡು 80 KB ತನೂ ಕೂಡ ಫೋಟೋ ಬೇಕು, ಅಥವಾ 20ಇಂದ 60 ನಮಗೆ ಸಿಗ್ನೇಚರ್ ಸೈಜ್ ಬೇಕಾಗಿದೆ. ಸೊ ಇದು ಎಷ್ಟಿದೆ, 6.69 MB ಇದೆ. ಸೊ ಇದನ್ನು ನಾವು KB ಕನ್ವರ್ಟ್ ಯಾವ ಥರ ಮಾಡಬೇಕನ್ನುವಂಥದ್ದನ್ನು ನೋಡ್ತಾ ಸಾಗೋಣ. ಸೊ ಎಸ್, ನಾನು ಇಲ್ಲಿ ಹೊರಗಡೆ ಬರ್ತೀನಿ. ಇಲ್ಲಿ ಬಂದಮೇಲೆ ನಮ್ಮ ಗೂಗಲಲ್ಲಿ ನಾವು ಏನು ಮಾಡೋಣ, ರೀಸೈಜ್ ಇಮೇಜ್ ಟು 50 KB ಅಂತ, ಅಥವಾ ರೀಸೈಜ್ ಇಮೇಜ್ ಅಂತಲೂ ಕೂಡ ತಾವು ಟೈಪ್ ಮಾಡ್ಬೋದು, ಅಥವಾ ರೀಸೈಜ್ ಇಮೇಜ್ ಟು 50 KB ವರೆಗೂ ಕೂಡ ನಮಗೆ ಬೇಕಾಗಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ಆಫ್ ಆಲ್ನೇ ನಮಗೆ ಏನು ಕಾಣುತ್ತೆ, ಇಲ್ಲಿ ತಾವುಗಳು ನೋಡ್ಬೋದು, ಸಿಂಪಲ್ ಇಮೇಜ್ ರೀಸೈಜರ್ ಅಂತ ಬರುತ್ತೆ. ಸೊ ಇದು ಬಹಳಷ್ಟು ಈಸಿಯಾಗಿರುವಂಥ ಸಾಫ್ಟ್ವೇರ್ ಇದೆ. ಇದನ್ನೇ ಓಪನ್ ಮಾಡಿ ಅಂತ ನಾನು ಬೇರೆ ಬೇರೆ ಸಾಫ್ಟ್ವೇರ್ ಕೂಡ ಇದ್ದಾವೆ, ಅದನ್ನು ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ರೀಸೈಜ್ ಇಮೇಜ್ ಟು 50 KB ಆನ್ಲೈನ್ ಫಾರ್ ಫ್ರೀ ಅಂತ ಇದೆ. ಸೊ ಎಸ್, ನಾನು ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೆಕ್ಯೂರಿಟಿ ಇದೆ, ಅದನ್ನು ಓಪನ್ ಮಾಡ್ಕೋತೀನಿ. ನಾವಿಲ್ಲಿ ಏನು ಮಾಡ್ಕೊಳ್ಬೇಕಾಗತ್ತೆ, ಇಮೇಜನ್ನು ಸೆಲೆಕ್ಟ್ ಇಮೇಜ್ ಅಂತ ತೋರಿಸ್ತಾ ಇದೆ ನೋಡಿ, ತಗೊಂಡು ನೋಡ್ಬೋದು. ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ತೋರಿಸ್ತಾ ಇದೆ. ಎಸ್, ಇದರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಸೆಲೆಕ್ಟ್ ಇಮೇಜ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡಿದರೆ ಯಾವ ಫೋಟೋ ನಮಗೆ ಬೇಕಾಗಿತ್ತು ಅದನ್ನು ನಾವು ನೋಡ್ಕೋಬೇಕಾಗಿರೋಂಥ. ಸೊ ಎಸ್, ನಾನು ಸೆಲೆಕ್ಟ್ ಮಾಡಿರುವಂಥ ಫೋಟೋ ಎಲ್ಲಿದೆ ಅದು, ಎಸ್ ಈ ಒಂದು ಫೋಟೋ ಇತ್ತು. ಇದರ ಮೇಲೆ ನಾನು ಕ್ಲಿಕ್ಕನ್ನು ಮಾಡಿ ಇಲ್ಲಿ ಡನ್ನನ್ನು ಮಾಡ್ತೀನಿ. ಎಸ್, ಇಮೇಜ್ ಏನಾಗ್ತಾಯಿದೆ, ಅಪ್ಲೋಡಿಂಗ್ ಆಗ್ತಾಯಿದೆ. ಎಸ್, ಇಮೇಜ್ ಅಪ್ಲೋಡ್ ಆಗಿದೆ. ಇಮೇಜ್ ಅಪ್ಲೋಡ್ ಆಗಿದ್ಮೇಲೆ ಕೆಳಗಡೆ ಸ್ಲೈಡನ್ನು ಮಾಡಬೇಕು. ಇಲ್ಲಿ ಇಮೇಜ್ ಫೈಲ್ ಸೈಜ್ ಅಂತ ಕೇಳ್ತಾ ಇದೆ. ಎಸ್, ನಾನು 50 KB ಸೆಲೆಕ್ಟ್ ಮಾಡಿದ್ದು. 50 KB 10 KB ಇದೆ. ನಿಮಗೆ ಎಷ್ಟು ಸೈಜ್ ಬೇಕು, 200 KB ಎಲ್ಲಿವರೆಗೂ ಕೂಡ ನಿಮಗೆ ಬೇಕು ಅಲ್ಲಿವರೆಗೂ ಕೂಡ ಇಲ್ಲಿ ಫೈಲ್ ಸೈಜ್ ಸಿಗುತ್ತೆ. ನನಗೆ 50 KB ವರೆಗೂ ಕೂಡ ಬೇಕು. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಎಸ್, ಇಲ್ಲಿ ನೋ ಚೇಂಜ್ ಅಂತ ಇಟ್ಕೊಳ್ಳಿ. ಚೇಂಜ್ ರೆಸೊಲ್ಯೂಷನ್ ಆರ್ ಪಿಕ್ಸೆಲ್ ಅಂತ ಇದೆ, ಅದನ್ನು ಬೇಡ ನಮಗೆ. ರೀಸೈಜ್ ಇಮೇಜ್ ಅಂತ ಅದರ ಮೇಲೆ ನಾನು ಇಲ್ಲಿ ಇಲ್ಲಿ ರೀಸೈಜ್ ಇಮೇಜ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ರೀಸೈಜಿಂಗ್ ಇಮೇಜ್ ಅಂತ ಇಲ್ಲಿ ನಮಗೆ ಕಾಣ್ತಾ ಇರ್ಬೋದು. ಎಸ್, ಒಂದಿಷ್ಟು ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ಅದು ಇಲ್ಲಿ ಪರ್ಸೆಂಟೇಜ್ ಶೋ ಆಗ್ತಾ ಇದೆ, ಎಷ್ಟು ಅಪ್ಲೋಡ್ ಆಗಿದೆ ಎನ್ನುವಂಥದ್ದು. ಸ್ವಲ್ಪ ಹೊತ್ತು ನಾವು ಇಲ್ಲಿ ವೇಟ್ ಮಾಡಬೇಕಾಗಿರುವಂಥದ್ದು ರೀಸೈಜ್ ಆಗಿದ್ದು ಬರುತ್ತೆ. ಎಸ್, 95% ತೋರಿಸ್ತಾ ಇದೆ. ಕೆಲವೊಂದಿಷ್ಟು ಸೆಕೆಂಡ್ಗಳಲ್ಲಿ ಅದು ತನ್ನ ವರ್ಕನ್ನು ಕಂಪ್ಲೀಟ್ ಮಾಡುತ್ತೆ. ಅಲ್ಲಿವರೆಗೆ ನಾವು ಅದನ್ನು ವೇಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಎಸ್, ತಾವುಗಳು ಇಲ್ಲಿ ನೋಡಬಹುದು, ಇಲ್ಲಿ ಆಲ್ರೆಡಿ ಏನಾಗಿದೆ, ಈಗ 34 KBಗೆ ಕನ್ವರ್ಟ್ ಆಗಿದೆ. ಸೊ ಇಲ್ಲಿ ನಾವು ಇಲ್ಲಿ ನೋಡ್ಬೋದು, ಒಂದು ಕಂಪೇರ್ ಆರ್ ಡೌನ್ಲೋಡ್ ಅಂತ ತೋರಿಸ್ತಾ ಇದೆ. ಸೊ ಕಂಪೇರ್ ಆಲ್ರೆಡಿ ನಮಗೆ ಇಲ್ಲಿ ಗೊತ್ತಿದೆ 34 KBಗೆ ಆಗಿದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸ್ವಲ್ಪ ಅಡ್ವರ್ಟೈಸ್ ಬರುತ್ತೆ, ಇದನ್ನು ಕ್ಲೋಸ್ ಮಾಡ್ತೀನಿ. ಎಸ್, ಸ್ವಲ್ಪ ಹೊತ್ತು ಬಿಡಬೇಕು. ಮೇಲ್ಗಡೆ ಅದು ಏನಾಗ್ತಾ ಇರುತ್ತೆ, ಡೌನ್ಲೋಡ್ ಆಗ್ತಾ ಇರುತ್ತೆ. ಎಸ್, ಫೈಲ್ ಡೌನ್ಲೋಡೆಡ್ ಅಂತ ಇದೆ, ಓಪನ್ ಅಂತ ಮಾಡ್ತೀನಿ. ಎಸ್, ಇದು ನಮ್ಮದು ಇಮೇಜ್ ಇದೆ. ಸೊ ಇದನ್ನು ನಾನು ನನ್ನ ಗ್ಯಾಲರಿಯಲ್ಲಿ ಚೆಕ್ ಮಾಡ್ತೀನಿ ಒಂದು ಸಲ. ಇಮೇಜ್ ಆಲ್ರೆಡಿ ಬಂದುಬಿಟ್ಟಿದೆ. ಸೊ ಎಸ್, ನನ್ನ ಗ್ಯಾಲರಿಯಲ್ಲಿ ಹೋದಾಕ್ಷಣ ಎಸ್, ಈ ಒಂದು ಫೋಟೋ ಆಲ್ರೆಡಿ ಈಗ ಬಂದಿರುವಂಥದ್ದು. ಸೊ ಇದೇ ಫೋಟೋ ಇತ್ತು ನಮಗೆ ಅವಾಗಿನಿಂದ ನಾವು ಸೆಲೆಕ್ಟ್ ಮಾಡಿರುವಂಥದ್ದು. ಸೊ ಇವಾಗ ನಾವು ಇದರ ಸೈಜನ್ನು ಚೆಕ್ ಮಾಡೋಣ. ಡೀಟೇಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಬೇರೆ ಬೇರೆ ಫೋನಲ್ಲಿ ಬೇರೆ ಬೇರೆ ಇರುತ್ತೆ. ಇಲ್ಲಿ ಸೈಜ್ಗಳು ತಾವು ನೋಡ್ಬೋದು. ಅಲ್ಲಿ MB ಆವಾಗಿಂದ ಇತ್ತು, ಅದು 6.69 ಸಮಥಿಂಗ್ ಏನಾದರೂ ಇತ್ತು. ಇವಾಗ 34 KBಗೆ ಏನಾಗಿದೆ, ಇದು ಕನ್ವರ್ಟ್ ಆಗಿದೆ. ಈ ಥರ ನಾವು ಫೋಟೋ ಹಾಗೂ ಸೈನನ್ನು
JPG ಇಮೇಜನ್ನು ನಾವು ಏನು ಮಾಡ್ಕೊಳ್ಬೋದು, ಕಡಿಮೆ ರೆಡ್ಯೂಸನ್ನು ಮಾಡ್ಕೊಳ್ಬೋದು. ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ಅಥವಾ ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ಕಂಪ್ಯೂಟರ್ ಇಲ್ಲ ಎನ್ನುವಂಥದ್ದಾದರೆ ಅಲ್ಲಿ ಪೇಂಟಲ್ಲಿನೂ ಕೂಡ ಮಾಡ್ಕೊಳ್ಬೋದು, ಅಥವಾ ಡೈರೆಕ್ಟ್ ಆನ್ಲೈನ್ ಮುಖಾಂತರ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಅತಿ ಹೆಚ್ಚಾಗಿಲ್ಲ ಸಮಯನೂ ಕೂಡ ಬೇಕಾಗಿರೋಂಗಿಲ್ಲ. ಪ್ರತಿಯೊಂದು ಫೋಟೋವನ್ನು ಹೇಗೆ ಮಾಡಿಕೊಂಡು ನಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಮ್ಮ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ನಾವು ಏನು ಮಾಡ್ಬೋದು, ನಮಗೆ ಬೇಕಾಗಿರುವಂಥ ಕಡೆಗಳಲ್ಲಿ ಕಡಿಮೆ ಸೈಜ್ಗಳಲ್ಲಿ ಇರುವಂಥ ಫೋಟೋವನ್ನು ನಾವಿಲ್ಲಿ ಇದರ ಮುಖಾಂತರ ಅಪ್ಲೋಡನ್ನು ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಇದನ್ನು ಅತಿ ಹೆಚ್ಚಿಗೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಗೆಳೆಯರ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೂ ಜಕಾರ್ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಹಾಗೂ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿರುವಂತಹ ಹೈ ಬಟನ್ನು ಕೂಡ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.